ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಿಮಗೆಲ್ಲರಿಗೂ ಗೌರಿ ಗಣಪತಿ ಹಬ್ಬದ ಹಾಗೂ ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಕೆಲವು ಮಹತ್ವವಾದ ಸುದ್ದಿಗಳನ್ನ ತೆಗೆದುಕೊಂಡು ನಾನು ಸಯ್ಯದ್ ಅಂತ ಬಂದಿದ್ದೀನಿ. ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ನಿನ್ನೆ ಮೊನ್ನೆ ನಾನು ಘಟಪ್ರಭಾದ 5 ಸಮಸ್ಯೆಗಳ ಬಗ್ಗೆ ಹೇಳಿದ್ದೆ. ಅದರಲ್ಲಿ ಪ್ರಮುಖ ಹೋರಾಟ ಮಾಡಿದವರ ಹೆಸರುಗಳನ್ನು ಸಹಿತ ಹೇಳಿದ್ದೆ. ಅದೇ ಪ್ರಕಾರ ಇನ್ನೂ ಕೆಲವರು ನನಗೆ ದೂರವಾಣಿ ಮುಖಾಂತರ ಕೆಲವು ಘಟಪ್ರಭಾ ಸುಧಾರಣೆ ಬಗ್ಗೆ ಹೋರಾಟ ಮಾಡಿದ ವ್ಯಕ್ತಿಗಳು ಬಹಳ ಜನ ಇದ್ದಾರೆ. ಎಲ್ಲರೂ ಹೆಸರು ಪ್ರಸ್ತಾಪ ಮಾಡಿ ಎಲ್ಲರೂ ಅದರಲ್ಲಿ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿಗೋಸ್ಕರ. ಆ ಮಹಾನುಭಾವರು ಇವತ್ತು ನಮ್ಮ ಮುಂದೆ ಇಲ್ಲ. ಆದರೂ ಸಹಿತ ಅವರನ್ನು ಸ್ಮರಣೆ ಮಾಡುವಂಥ ಸಂದರ್ಭ ನಮಗೆ ಯಾವಾಗಲೂ ಒದಗಿ ಬರಬೇಕು. ಅವ್ರು ಯಾರಪ್ಪ ಅಂದರೆ, ನೋಡಿ, ದಿವಂಗತ ಸೆಟಪ್ ಮಾಸ್ತರ್ ಕಾಡ್ದವರು, JG ಮೆಡಿಕಲ್ ಸ್ಟೋರ್ ಇತ್ತು ಅವ್ರದ್ದು. ಅವರು ಪ್ರಮುಖವಾದ ಅಂಶ ಘಟಪ್ರಭಾಕ್ಕೆ ತಂದರು. ಪೊಲೀಸ್ ಸ್ಟೇಷನ್ ತಂದರು, ಆಮೇಲೆ ಅಂಚೆ ಕಚೇರಿ ತಂದರು, ಸಿಂಡಿಕೇಟ್ ಬ್ಯಾಂಕ್ ಅಂತ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ತಂದರು, ಪ್ರಾಥಮಿಕ ಕನ್ನಡ ಶಾಲೆಗಳನ್ನು ತಂದರು, ಆಮೇಲೆ ಘಟಪ್ರಭಾ ಶಿಕ್ಷಣ ಸಮಿತಿ ಅಂತ ಒಂದು ಸಂಸ್ಥೆಯನ್ನು ರಚನೆ ಮಾಡಿ ಇವತ್ತು ಅದು SDT ಜೂನಿಯರ್ ಕಾಲೇಜು ಹೈಸ್ಕೂಲು ನಡೀತಾ ಇದೆ. ಇಂಥವೆಲ್ಲ ಪ್ರಮುಖ ವಸ್ತುಗಳನ್ನ ತರುವಾಗ ಅವರ ಜೊತೆ ಕೈ ಜೋಡಿಸಿದವರು ಯಾರಪ್ಪ? ಅವರ ಅಧ್ಯಾಯ ಮುಗಿದ ಮೇಲೆ ಆಮೇಲೆ ಘಟಪ್ರಭಾಕ್ಕೆ ಒಬ್ಬ ಪ್ರಮುಖ ವ್ಯಕ್ತಿ, ರೈತ ಕುಟುಂಬದಿಂದ ಬಂದವರು. ಅವರ ಹೆಸರು ಕಾಡಪ್ಪ ಹುಕ್ಕೇರಿ. ಕಾಡಪ್ಪ ಹುಕ್ಕೇರಿ ಅವರು ಘಟಪ್ರಭಾಕ್ಕೆ ಬಂದ ತಕ್ಷಣ ಅವರು ಒಂದು ಏನು ಶ್ರಮ ಮಾಡಿದಾರಪ್ಪ, ಈ ರೈತಾಪಿ ಜನರಿಗೆ ತಮ್ಮ ಬೆಳೆಗಳಿಗೆ ಯೋಗ್ಯ ಬೆಲೆ ಸಿಗಬೇಕಂದ ಹೋರಾಟದಲ್ಲಿ ಬಂದರು. ಬಂದ ತಕ್ಷಣ ಘಟಪ್ರಭಾ ಮುಖ್ಯ ಮಾರುಕಟ್ಟೆ ರಸ್ತೆಯಲ್ಲಿರುವ ಧ್ವಜಸ್ತಂಭದ ಮೇಲೆ ಮುಂದ್ಗಡೆ ಇರುವಂಥ ಒಂದು ಕಟ್ಟಡದಲ್ಲಿ ಮೇಲ್ಭಾಗದಲ್ಲಿ ಅವರ ಕಚೇರಿ. ಯಾವಾಗಲೂ ನೇರವಾಗಿ ಮಾತಾಡೋರು, ದಿಟ್ಟವಾಗಿ ಇರೋರು, ಗಂಭೀರತೆಯನ್ನು ಕಾಪಾಡಿಕೊಳ್ಳೋರು, ಎಲ್ಲರ ಜೊತೆ ಸಹಾನುಭೂತಿಯಿಂದ ವರ್ತನೆ ಸಹಿತ ಮಾಡೋರು. ಅವರದ್ದು ಒಂದು ವೈಶಿಷ್ಟ್ಯ ಹೇಳ್ತೀನಿ. ಒಂದು 15 ಜನ ಕೂಡುವಂಥ ಒಂದು ಟೆಂಪೋ ತಂದ್ರು ಅವರು. ಆ ಟೆಂಪೋದಲ್ಲಿ ರೈತಾಪಿ ಜನರನ್ನು ಕೂಡಿಸಿಕೊಂಡು ಜಿಲ್ಲಾಧಿಕಾರಿ ಕಚೇರಿ, ತಾಲೂಕಾ ಕಚೇರಿಗಳಿಗೆ ಹೋರಾಟ ಮಾಡಿ ಅನೇಕ ರೈತ ಸಂಘದ ಹೋರಾಟದಲ್ಲಿ ಪ್ರಮುಖ ಕಾಡಪ್ಪನ ಹುಕ್ಕೇರಿ ಅವರು ಹಸಿರು ಸೇನೆ ಅಂತ ಒಂದು ಸಂಘವನ್ನೇ ನಿರ್ಮಾಣ ಮಾಡಿದರು. ಆಮೇಲೆ ಹಸಿರು ಕ್ರಾಂತಿ ಅಂತ ಪತ್ರಿಕೆ ತೆಗೀಲಿಕ್ಕೆ ಮುಚ್ಚಳಂಬಿ ಅವರಿಗೆ ಸಹಾಯ ಸಹಕಾರವನ್ನು ಮಾಡಿದರು. ಅದೇ ರೀತಿ ಆ ಪತ್ರಿಕೆಯಿಂದ ನಮ್ಮ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಬೆಳೀತಾ ಇದೆ. ಸಂತೋಷಕರ ವಿಷಯ. ಇರಲಿ, ಪರವಾಗಿಲ್ಲ. ಈಗ ಕಾಡಪ್ಪನ ಹುಕ್ಕೇರಿಯವರ ಶ್ರಮದಿಂದ ಘಟಪ್ರಭಾ ಸುಧಾರಣೆಯಲ್ಲಿ ಅವರ ಕೈವಾಡವೂ ಇದೆ. ಅದರಂತೆ ಅಥರ್ವಾಡ್ ಕುಟುಂಬ ಇದೆ, ಬಡ್ಕುಂದ್ರಿ ಕುಟುಂಬ ಇದೆ, ಕಾಡದವ್ರ ಕುಟುಂಬ ಇದೆ, ಮಲ್ಲಪ್ಪನ ತುಕಾನಟ್ಟಿ ಫ್ಯಾಮಿಲಿ. ನೋಡಿ, ಮಲ್ಲಪ್ಪ ತುಕಾನಟ್ಟಿ ಅಂದ ತಕ್ಷಣ ಎಲ್ಲರೂ ಅವರಿಗೆ ಮಲ್ಲಪ್ಪನ ತುಕಾನಟ್ಟಿ ಅಂತಿರಲಿಲ್ಲ, ಮ್ಯಾನೇಜರ್ ಮಲ್ಲಪ್ಪನ ತುಕಾನಟ್ಟಿ ಅಂತಿದ್ರು. ಅವು ಬಹಳ ಹೆಸರುವಾಸಿ ವ್ಯಕ್ತಿ. ಆ ಬ್ಯಾಂಕಿನ ಮುಖಾಂತರ ಎಷ್ಟೋ ನಿರುದ್ಯೋಗಿ ಯುವಕರಿಗೆ ಎಷ್ಟೋ ತಮ್ಮ ಕಟ್ಟಡ ಕಾರ್ಯಗಳನ್ನು ಕಟ್ಟಲಿಕ್ಕೆ ಈ ರೀತಿ ಸಹಾಯ ಮಾಡ್ತಿದ್ರು ಅವರು. ಅಲ್ಲಿ ಆಡಳಿತ ಮಂಡಳಿ ಇದ್ದರೂ ಸಹಿತ ಅವರೇ ತಾವು ಆಡಳಿತ ಮಂಡಳಿಯ ಹಾಗೆ ಒಂದು ಒಳ್ಳೆಯ ಮನೋಭಾವನೆಯಿಂದ ಅರಸಿ ಬಂದವರಿಗೆ, ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೆಗೆದುಕೊಂಡು ಬಂದವರಿಗೆ ಸಹಾಯಧನ ಕೊಡ್ತಿದ್ರು. ಕೆಲವು ಉದಾಹರಣೆ ಹೇಳ್ತೀನಿ ಅವ್ರ ಬಗ್ಗೆ. ಮಲ್ಲಪ್ಪ ತುಕಾನಟ್ಟಿ ಮ್ಯಾನೇಜರ್ ಬಗ್ಗೆ ಹೇಳ್ತೀನಿ. ಮನೆಯಲ್ಲಿ ಲಗ್ನ ಇದೆ ಅಂತ ತಿಳ್ಕೊಳ್ಳಿ, ಬ್ಯಾಂಕಿಗೆ ಸಾಲದ ಮುಖಾಂತರ ಬಂದಾಗ ಅವ್ರು ಹೇಳ್ತಿದ್ರು, ಯಾವಾಗ ಇಟ್ಟಿದ್ಯಪ್ಪ ಲಗ್ನ? ಮುಂದಿನ ವಾರ ಇಟ್ಟಿದ್ದೀನಿ. ನೋಡು, ಮುಂದಿನ ವಾರ ಇದು ತಗೊಂಡೋಗು, ಇದನ್ನು ನನ್ನ ಹತ್ರ ಇಷ್ಟಿದೆ ದುಡ್ಡೀಗ ತನ್ನ ಕೈಯಾರೆ ಕೊಡ್ತಿದ್ರು. ಆಮೇಲೆ ಮುಂದಿನ ವಾರ ಬಂದು ಒಂದು ಸೈನ್ ಹಾಕುವಂತ ಆ ಬ್ಯಾಂಕಿನಲ್ಲಿ ಸಾಲದ ಮುಖಾಂತರ ಅದನ್ನು ಪರಿವರ್ತನೆ ಮಾಡ್ತಿದ್ರು. ಎಂಥ ಹೃದಯವಂತರು ನೋಡಿ ಮಲ್ಲಪ್ಪ ತುಕಾನಟ್ಟಿ ಅವರು. ಇವತ್ತು ನಮ್ಮ ಕಣ್ಮುಂದೆ ಇಲ್ಲ ಅವರು. ಅವರ ಸೇವೆ ಅವಸ್ಮರಣೀಯ. ಪಾಪ, ನಿಜಕ್ಕೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇಂಥ ಒಳ್ಳೊಳ್ಳೆ ವ್ಯಕ್ತಿ ಘಟಪ್ರಭಾವನ್ನು ತೆಗೆದುಕೊಂಡು ಬಂದಂಥ ಇದು ಮುಖ ಘಟಪ್ರಭಾ ಅಂದರೆ ಸಾಮಾನ್ಯ ವ್ಯಕ್ತಿಗಳಲ್ಲಿ ಇಲ್ಲಿ ಬಂದವರಲ್ಲ, ಬಹಳ ಹೋರಾಟ ಮನೋಭಾವನದಿಂದ ಬಂದವರು. ಮಲ್ಲಪ್ಪನ ತುಕಾನಟ್ಟಿ ಯುಗ ಮುಗಿದ ಮೇಲೆ ಬಸವರಾಜ್ ಉದ್ದಾರ್ ನಂತರ ಹೋರಾಟಗಾರ ಬಂದರು. ತಮ್ಮ ಲೇಖನಿ ಮುಖಾಂತರ ಎಚ್ಚರಿಸಿದರು, ಪತ್ರಿಕೆ ಮುಖಾಂತರ ಎಚ್ಚರಿಸಿದರು. ಅವರಕ್ಕಿಂತ ಮುಂಚಿತ ನಾವಿದ್ದೀವಿ. ಆಮೇಲೆ ಬಸವರಾಜ್ ಉದ್ದಾರು ಪತ್ರಿಕೆ ಮುಖಾಂತರ ಬಂದರು. ಪತ್ರಿಕೆ ಮುಖಾಂತರ ಬಂದ ತಕ್ಷಣ ಎಚ್ಚರ ವಹಿಸಿದರು, ಎಚ್ಚರಿಕೆ ಕೊಟ್ಟರು. ಅನೇಕ ಅಧಿಕಾರಿಗಳನ್ನು ತಮ್ಮ ಕಿವಿಗೆ
ಅವರ ಕಿವಿಗೆ ಮುಟ್ಟುವಂಥ ಸುದ್ದಿ ಲೇಖನಗಳನ್ನ ಬರೆದು ಒಂದು ಹೋರಾಟವನ್ನು ಮಾಡಿದರು. ಅವರ ಜೊತೆ ಸುರೇಶ್ ಪಾಟೀಲ್ ಅಂತವರು, ರಾಂಬಾ ಅಠೋಲೆ ಅಂತವರು ನಿನ್ನೆ ಎಪಿಸೋಡ್ದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ. ಈ ಯುಗ ಮುಗಿದ ತಕ್ಷಣ ಘಟಪ್ರಭಾದ ಚುಕ್ಕಾಣಿ ಹಿಡಿಯಲಿಕ್ಕೆ DM ದಳವಾಯಿ ಅಂತ ಮಹಾನುಭಾವರು ಬಂದರು. DM ದಳವಾಯಿ ಅವರು ಬಂದರು. DM ದಳವಾಯಿ ಬಂದ ತಕ್ಷಣ ಅವರ ಬೆನ್ನ ಹಿಂದೆ ಯುವಕರ ಪಡೆ ಸೇರಿತು. ಆ ಯುವಕರ ಪಡೆ ಇಂದ ಘಟಪ್ರಭಾದ ಅನೇಕ ಸುಧಾರಣೆ ಕಾರ್ಯಕ್ರಮಗಳು ದಳವಾಯಿಯವರ ನೇತೃತ್ವದಲ್ಲಿ ಆಯಿತು. ದಳವಾಯಿಯವರ ವೈಶಿಷ್ಟ್ಯ ನೋಡಿ, ಇವತ್ತಾಗೋದಿದ್ರೆ ಆಗಲೇಬೇಕು, ಈ ಕೆಲಸ ಮಾಡಲೇಬೇಕು ಅಂತ ವಾಗ್ದಾನ ಅವ್ರದ್ದು. ಅವರಿಗೆ ಇಡೀ ಊರೇ ಬೆಂಬಲಕ್ಕೆ ನಿಂತಿತು. ಗ್ರಾಮ ಪಂಚಾಯಿತಿ ಚುನಾವಣೆಗಳು ಜರುಗಿದಾಗ ಎಲ್ಲಕ್ಕೆಲ್ಲ ಅವ್ರದ್ದೇ ಬರೋದು. ಮೆಜಾರಿಟಿ ಮುಖಾಂತರ ಅವರು ಅಧಿಕಾರ ಹಿಡಿದರು. 20 ವರ್ಷಗಳಿಂದ ಹೆಚ್ಚು ಅವರು ತಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವನ್ನು ಹಿಡಿದಂಥ ಒಂದು ಈ ಘಟಪ್ರಭಾದ ಇತಿಹಾಸದಲ್ಲೇ ಒಂದು ರೆಕಾರ್ಡ್ ಅನ್ಬೋದು. ಅನೇಕ ಅಭಿವೃದ್ಧಿ ಕೆಲಸ ಮಾಡಿದರು. ಬಡವರಿಗೆ ಆಗಲಿ, ಮನೆಗಳಿಲ್ಲದವರಿಗೆ ರಸ್ತೆ ನಿರ್ಮಾಣ, ಕುಡಿಯ ನೀರಿಗೆ ಪ್ರಾಶಸ್ತ್ಯ, ಇವೆಂಥ ಇಲ್ಲ ಯುಗ ಪ್ರಾರಂಭವಾಯಿತು. ಆವಾಗ ಸನ್ಮಾನ್ಯ ದಿವಂಗತ VS ಕೌಜಲಿಗೆ ಅವರ ಆಡಳಿತ, VS ಕೌಜಲಿಗೆ ಅವರ ಆಡಳಿತ, ಹಾಲುಂಡಿ ಅಂತ ಒಂದು ದೊಡ್ಡ ಫ್ಯಾಮಿಲಿ. VS ಕೌಜಲಿಗೆ ಅವರು ಘಟಪ್ರಭಾಕ್ಕೆ ಕೊಡುಗೆಗಳನ್ನ ಕೊಡೋಕ್ಕಿಂತಲೂ ಅವರು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಯಾಕೆಂದರೆ ಘಟಪ್ರಭಾಕ್ಕೆ ಅನೇಕ ರೀತಿಯ ಸಮಸ್ಯೆಗಳು ಕಾಡಿದರೂ ಸಹಿತ ಅವರು ತಮ್ಮ ಹೈಕಮಾಂಡ್ ಬೆಂಬಲದಿಂದ ಕೆಲವು ಯೋಜನೆಗಳನ್ನ, ನೀರಾವರಿ ಯೋಜನೆಗಳಿಗೆ ಪ್ರಾಮುಖ್ಯತೆ ಕೊಟ್ಟರು. ಇವತ್ತು GLBC ಆಗಬೇಕಾದ್ರೆ VS ಕೌಜಲಿಗೆ ಅವರೇ ಕಾರಣ. ಸ್ಮರಣೆ ಮಾಡ್ಬೇಕು, ನಾವು ಯಾರು ಏನು ಮಾಡಿದ್ದಾರೆ ಅನ್ನೋದು ನಾವು ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡಿದ್ರೇ ಅದು ನಿಜವಾದ ಒಂದು ಪತ್ರಿಕೋದ್ಯಮದ ಒಂದು ವಿಶೇಷ. ಈ ಘಟಪ್ರಭಾ ನೀರಾವರಿ ಇಲಾಖೆ ಪ್ರಾರಂಭ ಆದ ತಕ್ಷಣ ಅನೇಕ ಹಳ್ಳಿಗಳಿಗೆ ನೀರು ಸರಬರಾಜು ಸ್ಟಾರ್ಟ್ ಆಯಿತು. ಆವಾಗ DM ದಳವಾಯಿಯವರ ಜೊತೆ ಕೈ ಜೋಡಿಸಿದವರು ದುಂಡಪ್ಪ ಚೌಕಾಸಿ. ನೋಡಿ, ಸರ್ನೇಮ್ ಆಗಿದೆ ನೋಡಿ, ಚೌಕಾಸಿ. ಮಹಾನ್ ಪಂಚರು ಅವರು. ಅವಾಗ 20 ವರ್ಷ ಹಿಂದೆ ಇದು ಕತೆ ಹೇಳ್ತಾ ಇದ್ದೀನಿ ನಾನು. ಕತೆ ಅಂದರೆ ಘಟಪ್ರಭಾದ ಆಗು ಹೋಗುಗಳ ಬಗ್ಗೆ, ಘಟಪ್ರಭಾದ ಹಿನ್ನೆಲೆಯಲ್ಲಿ ಯಾರು ಸಮಾಜ ಸೇವೆ ಮಾಡಿದಾರಪ್ಪ ಮಹಾನುಭಾವರುಗಳ ಹೆಸರುಗಳನ್ನು ಪ್ರಸ್ತಾಪ ಮಾಡೋದು ನನ್ನ ಕರ್ತವ್ಯ, ಆದ್ಯ ಕರ್ತವ್ಯ ನಂದು. ಈ ದಿಸೆಯಲ್ಲಿ ಚೌಕಾಸಿ ದುಂಡಪ್ಪ, DM ಚೌಕಾಸಿ, DM ದಳವಾಯಿ ಇಬ್ರು ಒಬ್ಬಟ್ಟಿಗ ಸ್ನೇಹಿತರಾದರು. ಇಬ್ರು ಕೂಡ್ಕೊಂಡು ಆ ಸ್ನೇಹವನ್ನು ಅವರು ದೊಡ್ಡ ಪ್ರಮಾಣದಲ್ಲಿ ತಮ್ಮ ಬಲಾಢ್ಯ ಛಾಯೆಯನ್ನು ಪಸರಿಸಿದರು. ಅನೇಕ ಯಾವುದೇ ತಂಟೆ ತಕರಾರುಗಳು ಬಂದಿದ್ರೆ ಚೌಕಾಸಿ ದುಂಡಪ್ಪ, DM ದಳವಾಯಿ ಇದ್ದರೆ ಸಾಕು, ಆ ಪಂಚರ ನಿರ್ಣಯವೇ ಅಂತಿಮ. ನ್ಯಾಯವನ್ನು ಎಷ್ಟು ಚೆನ್ನಾಗಿ ಮಾಡ್ತಿದ್ರಂದರೆ, ಆವಾಗ ರಾಜಕೀಯ ಬಿರುಗಾಳಿಯಲ್ಲಿ DM ಚೌಕಾಸಿಯವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಗಿಬಿಟ್ರು. ಆದ ತಕ್ಷಣ ಅಮರ್ ಸಿಂಗ್ ಪಾಟೀಲ್ ಅವರು ಅಧ್ಯಕ್ಷರಾದರು. ಅಧ್ಯಕ್ಷರು ಅಮರ್ ಸಿಂಗ್ ಪಾಟೀಲ್ ಆದ ತಕ್ಷಣ DM ಚೌಕಾಸಿ ಅವರಿಗೆ ಯಾವ ಖಾತೆ ಕೊಡ್ಬೇಕು ಹೇಳಿ ನೋಡೋಣ. ಎಷ್ಟೊಂದು ವಿಚಿತ್ರವಾದ ಸತ್ಯ ಘಟನೆ ನೋಡಿ. ಯಾವಾಗಲೂ ಚೌಕಾಸಿ ದುಂಡಪ್ಪ, DM ದಳವಾಯಿ ನ್ಯಾಯ ಸಮಿತಿ ಮಾಡೋರು, ನ್ಯಾಯದ ದಾನ ಮಾಡ್ತಾ ಕೂಡೋರು. ಪಂಚರು ಇವರು, ಘಟಪ್ರಭಾದ್ದು, ದುಗ್ದಾಳದ್ದು, ಆಮೇಲೆ ಮಲ್ಲಾಪುರ PG, ಆಮೇಲೆ ನಮ್ಮ ಬಡಿಗವಾಡು, ಪಾಮಲ್ದಿನಿ ಎಲ್ಲ ಬಲಾಢ್ರು. ರೇಪ ಕೌಜಲಿಗಿದ್ರು. ಅವಾಗ ಇವ್ರದ್ದು ಒಂದು ತಮ್ಮದೇ ಆದಂಥ ಒಂದು ಛಾಪ್ ಇತ್ತು ಅವ್ರದ್ದು. ಅದಕ್ಕೆ ತುಕಾನಟ್ಟಿ ಮ್ಯಾನೇಜರ್ ಆಗಲಿ, ಬಡಕುಂದ್ರಿ ಫ್ಯಾಮಿಲಿ ಆಗಲಿ, ಕಾಡದವ್ರ ಕುಟುಂಬ ಆಗಲಿ, ಹತ್ತರವಾಡ್ ಫ್ಯಾಮಿಲಿ ಆಗಲಿ, ಇವರು ಎಲ್ಲರೂ ಕೂಡ್ಕೊಂಡು ಒಕ್ಕಟ್ಟಾಗಿ ಒಂದು ಪಂಚ ನಿರ್ಣಯಗಳನ್ನು ಕೊಡ್ತಾ ಇದ್ರು. ಆ ನಿರ್ಣಯ ಕೊಡುವಲ್ಲಿ ಅಮರ್ ಸಿಂಗ ಪಾಟೀಲ್ ಅವರು, ಚೌಕಾಸಿ ದುಂಡಪ್ಪ ಅವರೇ, ನಿಮಗೆ ನಾನು ನ್ಯಾಯ ಸಮಿತಿ ಅಧ್ಯಕ್ಷನನ್ನಾಗಿ ಖಾತೆಯನ್ನು ಹಂಚುತ್ತೇನೆ ಅಂತ ಹೇಳಿಬಿಟ್ರು. ನೋಡಿ, ಚೌಕಾಸಿ ದುಂಡಪ್ಪ ಅವರು ಘಟಪುರ ಜಿಲ್ಲಾ ಪಂಚಾಯತ್ ಮಲ್ಲಾಪುರ PG ಆರಿಸಿ ಬಂದಾಗ ನ್ಯಾಯ ಸಮಿತಿ ಅಧ್ಯಕ್ಷರಾದರು. ಇಂಥ ಅನೇಕ ಮಹಾನುಭಾವರು ನಮ್ಮ ಘಟಪ್ರಭಾಕ್ಕೆ ಅವಿರತವಾಗಿ ಶ್ರಮಿಸಿದ್ದಾರೆ. ವೀಕ್ಷಕರೇ, ಈ ಮಹಾನುಭಾವರ ಹೆಸರುಗಳನ್ನು ನಾವು ಯಾವಾಗಲೂ ಸ್ಮರಿಸ್ತಾ ಇರಬೇಕು. ಯಾಕೆಂದರೆ ಅವರು ಹಾಕಿಕೊಟ್ಟ ಮಾರ್ಗದರ್ಶನ, ಅವರ ಹಾಕಿಕೊಟ್ಟ ಸಲಹೆ ಸೂಚನೆಗಳಂತೆ ನಾವು ಇವತ್ತು ನಡೀತಾ ಇದ್ದೇವೆ. ಆಮೇಲೆ ನೋಡಿ ಬಂತು ಜಾರಕಿಹೊಳಿ ಸಾಮ್ರಾಜ್ಯ. VS ಕೌಜಲಿಗೆಯವರ ರಾಜಕಾರಣ ಅಂತ್ಯಗೊಳ್ಳುವ ಕೊನೆ ಕ್ಷಣದಲ್ಲಿ ಜಾರಕಿಹೊಳಿ ಪ್ರವೇಶ ಆದರು. ಜಾರಕಿಹೊಳಿ ಪ್ರವೇಶ ಪ್ರಾರಂಭ ಎಲ್ಲಿಂದಪ್ಪ ಅಂದರೆ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಿಂದ. ಸತೀಶ್ ಜಾರಕಿಹೊಳಿ ಅವರು ದಿವಂಗತ ವಸಂತರಾವ್ ಪಾಟೀಲ್, ರಾಯಬಾಗ್ ಹುಲಿ ಅಂತ ಹೆಸರು ಪಡೆದವರು, ವಿವೇಕರಾವ್ ಪಾಟೀಲ್ ಅವ್ರ ಜೊತೆ ಕೂಡಿಕೊಂಡು
ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಮುಖಾಂತರ ರಾಜಕೀಯ ಪ್ರವೇಶ ಮಾಡಿದರು. ಅಲ್ಲಿ ಅಧ್ಯಕ್ಷರು ಆದರು. ಆಮೇಲೆ DCC ಬ್ಯಾಂಕ್ದಲ್ಲಿ ಹೋದರು. DCC ಬ್ಯಾಂಕ್ದಲ್ಲಿಯೂ ಗೆಲುವಾಯಿತು. ಆಮೇಲೆ MLC ಆದರು. ಆಮೇಲೆ MLAಗಳಾದರು, ಮಂತ್ರಿಗಳು ಆದರು. ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಎಲ್ಲ ಘಟಾನುಘಟಿಗಳು ರಾಜಕಾರಣಕ್ಕೆ ಬಂದು ಶಾಸಕ, ಮಂತ್ರಿ ಸ್ಥಾನ ನಮ್ಮ ಗೋಕಾಕ ತಾಲೂಕಿಗೆ ಅಪಾರವಾದ ಕೊಡುಗೆಗಳನ್ನ ನೀಡಿದಂಥ ಮಹಾನುಭಾವರು. ಅದೇ ರೀತಿ ನೋಡಿ, ಘಟಪ್ರಭಾ ಮೃತ್ಯುಂಜಯ ಸರ್ಕಲ್ದಲ್ಲಿ ಸದ್ದಿಲ್ಲದೆ ಕೆಲಸ ಮಾಡೋರು ಡಾಕ್ಟರ್ ಕಲ್ಲಪ್ಪನ ಕೋಣಿನ್, ಡಾಕ್ಟರ್ ಡಾಂಗೆ ಡಾಕ್ಟ್ರೇ ಅಂತಿದ್ರು. ಅವರೆಲ್ಲ ಹಳ್ಳಿ ಹೋಯ್ದ್ರು. ಅವರೇನು ದೊಡ್ಡ ಪದವಿ ತೆಗೆದುಕೊಂಡವರಲ್ಲ. ಮನೆ ಮನೆಗೆ ಹೋಗಿ ಚಿಕಿತ್ಸೆ ಕೊಡ್ತಿದ್ರು ಕಲ್ಲಪ್ಪ ಕೋಣಿನವರು, ಆಮೇಲೆ ಡಾಕ್ಟರ್ ಡಾಂಗೆ ಅವರು. ಇಂಥ ಮಹಾನುಭಾವರು ಘಟಪ್ರಭಾದಲ್ಲಿ. ಅವಾಗ ಶ್ರೀಮಂತ ಯಾರಪ್ಪ? ಘಟಪ್ರಭಾ ಮೃತ್ಯುಂಜಯ ಸರ್ಕಲ್ದಲ್ಲಿ ಬಸವಣ್ಣಪ್ಪ ಹುಂಡೇಕಾರ್ ಅಂತ, ಪಟ್ಟಣಚೆಟ್ಟಿ ಕುಟುಂಬ. ಅವರೆಲ್ಲ ಅವರಿಗೆ ಸಹಾಯ ಸಹಕಾರ ಮಾಡುತ್ತಾ ಕುದುರೆಮಠ ಫ್ಯಾಮಿಲಿ ಇಂಥವರೆಲ್ಲ ಕೂಡಿಕೊಂಡು ಈ ಎಲ್ಲ ಒಂದು ವಿಧಾನವಾದ ಮೃತ್ಯುಂಜಯ ಅಪ್ಪಗಳವರ ಆಶೀರ್ವಾದದಿಂದ ಘಟಪ್ರಭಾದಲ್ಲಿ ಶಿವಾನವ ಮಂಟಪ ನಿರ್ಮಾಣ ಮಾಡಿದರು. ನೋಡಿ, ಧಾರ್ಮಿಕತೆಗೆ ಎಷ್ಟು ಅಚ್ಚುಮೆಚ್ಚ, ಸೌಹಾರ್ದತೆಗೆ ಮೃತ್ಯುಂಜಯ ಸ್ವಾಮಿ ಮುರುಘಾಮಠ ನಮ್ಮ ಧಾರವಾಡ. ಎಲ್ಲ ಧರ್ಮದರ ಜೊತೆ ಸೌಹಾರ್ದತೆಯ ಸಂಕೇತ ಅದು ಧಾರವಾಡ ಮುರುಘಾಮಠ. ನಾನು ಅನೇಕ ಬಾರಿ ಹೋಗಿದ್ದೀನಿ ಅಲ್ಲಿ. ಆ ಮೃತ್ಯುಂಜಯ ಅಪ್ಪಗಳವರ ದರ್ಶನ ತಗೊಂಡಿದ್ದೀನಿ. ಆ ಮೃತ್ಯುಂಜಯ ಅಪ್ಪವರ ಘಟಪ್ರಭಾಕ್ಕೆ ಕಾಲಿಟ್ಟ ತಕ್ಷಣ ಎಷ್ಟೋ ಒಂದು ಸಂಚಲನವಾಯಿತು. ಆ ಸಂಚಲನ ಆದ ತಕ್ಷಣ ಆವಾಗ ಶ್ರೀಮತಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ನಮ್ಮ ಘಟಪ್ರಭಾಕ್ಕೆ ಬಂದು ಕಾಲಿಡ್ತಾರಂದರೆ, ಗುಂಡೂರಾವ್ ಅವರು ಮುಖ್ಯಮಂತ್ರಿ ಇದ್ದರು, VS ಕೌಜಲ್ಗಿ ಅವರು ಬೃಹತ್ ಕೈಗಾರಿಕೆ ಮಂತ್ರಿ ಇದ್ದರು. ಘಟಪ್ರಭಾ ಕೆಂಪಯ್ಯ ಸ್ವಾಮಿ ಮಠಕ್ಕೆ ಕಾಲಿಟ್ಟು ಆಶೀರ್ವಾದ ಪಡೆದಂಥ ಈ ಘಟಪ್ರಭಾ ಋಣಭೂಮಿ. ಭಾರತದ ಮೊಟ್ಟಮೊದಲನೇ ಪ್ರಧಾನಮಂತ್ರಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಘಟಪ್ರಭಾಕ್ಕೆ ಬಂದವರು. ಮಹಾತ್ಮ ಗಾಂಧೀಜಿಯವರು ಕೆಲವೇ ದಿನಗಳಲ್ಲಿ ಬರುವ ವಿಚಾರ ಇತ್ತು ಘಟಪ್ರಭಾಕ್ಕೆ. NS ಹರ್ಡಿಕರ್ ಅವ್ರ ಜೊತೆ ಹೋರಾಟ ಮಾಡಿದವರು ಬರುವ ವಿಚಾರ ಇತ್ತು. ಆದರೆ ಯಾವುದೋ ಅನಾನುಕೂಲತೆಯ ಕಾರಣದಿಂದ ಅವರ ಪಾದಗಳ ಸ್ಪರ್ಶ ಘಟಪ್ರಭಾದಲ್ಲಿ ಆಗಲಿಲ್ಲ. ಹುದ್ಲಿಗೆ ಬಂದರು, ಗೋಕಾಕ್ ತಾಲೂಕು ಹುದ್ಲಿ. ಅಲ್ಲಿ ಅವರ ಅಸ್ಥಿಯ ವಿಶೇಷತೆಗಳು ಇನ್ನೂ ನಾವು ಕಾಣ್ಬೋದು. ಡಾಕ್ಟರ್ ನಾಸೋ ಹರ್ಡಿಕರ್ ಅವರು ತಮ್ಮ ದೇಹ ತ್ಯಾಗ ಮಾಡುವಕ್ಕಿಂತ ಮುಂಚಿತ ತಮ್ಮ ಸಹಪಾಠಿಗಳಿಗೆ ಒಂದು ಮಾತು ಹೇಳಿದರು, ನನ್ನ ಅಗ್ನಿಚಿತೆ ಆದ ಮೇಲೆ ಅದರಂಥ ಇರುವ ಸ್ವಲ್ಪ ಬೂದಿಯನ್ನಾದರೂ ಮಹಾತ್ಮ ಗಾಂಧೀಜಿಯವರ ಸಮಾಧಿ ಮೇಲೆ ನನಗೆ ಇಟ್ಟರೆ ನನಗೆ ತುಂಬ ಒಂದು ಕೊನೆ ಆಸೆ ನೆರವೇರುತ್ತಂತ ಹೇಳಿದರು. ಮಾಧವ ಕೃಷ್ಣ ವೈದ್ಯರು ಬಂದರು, ಕೋಕಾಟ್ನವರು, ಕಿರ್ಲೋಸ್ಕರು, ಆಮೇಲೆ ಬೃಹತ್ ಪ್ರಮಾಣವಾಗಿ ಬೆಳೀತಾ ಹೋಯಿತು ಘಟಪ್ರಭಾ. ಇಂಥ ಘಟಪ್ರಭಾಕ್ಕೆ ಬಹಳ ವಿಶೇಷತಾ ಒಂದು ಅನುಕೂಲಗಳಿವೆ. ರೈಲು ನಿಲ್ದಾಣ ಇದೆ, ಬೃಹತ್ ಒಂದು ಜನಸಂಪರ್ಕ ಇರುವಂಥ ಎಲ್ಲ ಹಳ್ಳಿಗಳಿಗೂ ಸಂಪರ್ಕ ಸೇತುವೆ ಆದಂಥ ಘಟಪ್ರಭಾ. ಇಂಥ ಘಟಪ್ರಭಾದಲ್ಲಿ ಇಂಥ ಮಹಾನುಭಾವರು ಅನೇಕ ತಮ್ಮ ಸಮಾಜ ಸೇವೆಯ ಮುಖಾಂತರ ಇದನ್ನು ಒಂದು ಕಾರ್ಯರೂಪಕ್ಕೆ ತಂದರು. ಅದನ್ನು ನಾನು ಹೇಳಬೇಕು. ಯಾಕಂದರೆ ಇದು ನನ್ನ ಹುಟ್ಟಿದ್ದ ಕರ್ಮಭೂಮಿ. ಈ ಕರ್ಮಭೂಮಿಯಲ್ಲಿ ನಮ್ಮ ಹಿರಿಯರು ಏನು ಮಾಡಿದಾರಪ್ಪ ಘಟಪ್ರಭಾಕ್ಕೆ, ಅವರ ಉದಾರ ಕೊಡುಗೆ ಏನು, ಅವರೆಲ್ಲರನ್ನೂ ಇವತ್ತು ನಮ್ಮ ಸ್ಮರಿಸುವ ಕಾಲ ಬಂದಿದೆ. ಅದನ್ನು ಮಾಡಲೇಬೇಕು ನಾವು. ನೋಡಿ, ಘಟಪ್ರಭಾದಲ್ಲಿ ಇವರೆಲ್ಲರೂ ಪಂಚರು ಇದ್ದಾಗ ಯಾವ ಪೊಲೀಸ್ ಠಾಣೆಗಳು ಸಹಿತ ಯಾವುದೋ ದೂರುಗಳನ್ನು ಹೋಗ್ತಾ ಇದ್ದಿರಲಿಲ್ಲ, ಯಾವ FIRಗಳಾಗ್ತಾ ಇದ್ದಿರಲಿಲ್ಲ. ಎಷ್ಟೋ ನ್ಯಾಯಗಳನ್ನು ತಮ್ಮ ನ್ಯಾಯ ಪಂಚಾಯಿತಿಯ ಮುಖಾಂತರ ಬಗೆಹರಿಸಿ ಜನರಿಗೆ ನ್ಯಾಯದ ತೀರ್ಪನ್ನು ನೀಡ್ತಾ ಇದ್ರು ಮಹಾನುಭಾವರು. ಇವತ್ತೆಲ್ಲಿದೆ ಹೇಳಿ ನೋಡೋಣ. ಈ ಮೊಬೈಲ್ ಬಂದ ತಕ್ಷಣ ಒಂದು FIR ಮಾಡಿ, ಅವನ ಮೇಲೆ FIR ಮಾಡಿ, ಕೇಸನ್ನು ದಾಖಲಿಸಿ ನ್ಯಾಯಾಲಯಕ್ಕೆ ಅಲ್ದಾಡೋದು, ವ್ಯರ್ಥ ಸಮಯ, ವ್ಯರ್ಥ ದುಡ್ಡು, ಕ್ಷುಲ್ಲಕ ಕ್ಷಣಿಕ ಸಿಟ್ಟಿನಿಂದ ಇಂಥ ವ್ಯಕ್ತಿಗಳು ಇಂದು ನಮ್ಮ ಯುವಕ ಪೀಳಿಗೆ ಬಹಳ ಹಾಳಾಗ್ತಾ ಇದೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಮೊನ್ನೆ ನಡೆದ ಘಟನೆ ಬೆಳಗಾವಿ ಜಿಲ್ಲೆಯ ಕಾಕ್ತಿ ತಾಲೂಕಿನ ಕಾಕ್ತಿ ಗ್ರಾಮದಲ್ಲಿ ನಿರ್ವತ ಪೊಲೀಸ್ ಯೋಧ, ಅವನ ಮಗ ನೋಡಿ ತನ್ನ ತಂದೆಯನ್ನೇ ಭೀಕರವಾಗಿ ಕೊಲೆ ಮಾಡ್ತಾನಂದರೆ ಕಾರಣೇನು ಗೊತ್ತಾ? ಕೊಲೆಗೆ ಕಾರಣೇನು? 100 ಕೋಟಿ ಆಸ್ತಿ ಅಲ್ಲ, ಹೊಲ ಮನೆ ಅಂತಸ್ತಲ್ಲ, ಬೆಳ್ಳಿ ಬಂಗಾರ ಅಲ್ಲ, ವಜ್ರ ವೈಡೂರ್ಯ ಅಲ್ಲ. ಕೇವಲ ತನ್ನ ಮೊಬೈಲ್ಗೋಸ್ಕರ, ಮೊಬೈಲ್ಗೆ ರೀಚಾರ್ಜ್ ಮಾಡಿಸಿ ಮೊಬೈಲ್ದಲ್ಲಿ ರಮ್ಮಿ ಆಡ್ತೀನಿ, ಮೊಬೈಲ್ದಲ್ಲಿ ಗೇಮ್ ಆಡ್ತೀನಿ, ಅದಕ್ಕೆ ನನ್ನ ತಂದೆ ಅಡೆತಡೆ ಮಾಡ್ತಾ ಇದ್ದಾನಂತ ತನ್ನ ತಾಯಿಯನ್ನು ಒಂದು ರೂಮ್ನಲ್ಲಿ ಕೂಡಿ ಹಾಕಿ ಆ ತಂದೆಯ ಶಿರವನ್ನು ಛೇದ ಮಾಡಿ ತುಂಡರಿಸಿಕೊಳ್ತಾನಂದ್ರೆ 23 ವಯಸ್ಸಿನ ಕಿರುಮೀಸೆ ಚಿಗುರುವ ಯುವಕ
ಎಂಥ ಘೋರ ಅನ್ಯಾಯ ಮಾಡ್ತಾ ಇದ್ದಾನಂದರೆ ನಾವು ಎತ್ತು ಸಾಕ್ತಾ ಇದ್ದೀವಿ. ಯುವಕರೇ ನಿಮಗೊಂದು ಎಚ್ಚರಿಕೆ ಇವತ್ತು. ಈ ಮೊಬೈಲು, ಇದನ್ನು ಒಳ್ಳೆಯದನ್ನು ತಗೊಳ್ಳಿ, ಅದರಲ್ಲಿರುವಂಥ ಅಂಶಗಳನ್ನು, ಕೆಟ್ಟದ್ದನ್ನು ಯಾವುದು ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ. ಒಳ್ಳೆಯ ಮನೋಭಾವನೆಯಿಂದ ಆ ಮೊಬೈಲನ್ನು ಉಪಯೋಗಿಸಿ ಮಾಡ್ಕೊಳ್ಳಿ. ಅದರಿಂದ ತುಂಬ ಜ್ಞಾನ ಬರುತ್ತೆ ನಿಮಗೆ. ಕೆಟ್ಟದ್ದನ್ನು ನೋಡಿದರೆ ನೀವು ಪಾತಾಳ ಕಾಣುವ ಲಕ್ಷಣಗಳು ಗೋಚರಿಸುತ್ತವೆ ಈ ಮೊಬೈಲ್ದಿಂದ. ಕಾಪ್ತಿಯಲ್ಲಿ ಮೊನ್ನೆ ನಡೆದ ಘಟನೆ, ಹೃದಯ ವಿದ್ರಾವಕ ಘಟನೆ, ದುಃಖಕಾರಕ ಘಟನೆ. ಮನಸ್ಸು ನೋವಾಗುತ್ತೆ. 23 ವಯಸ್ಸದ ಹುಡುಗ, ಹೆತ್ತ ತಂದೆ, ಸಾಕಿ ಸಲುಹಿದ ತಂದೆ, ಅನೇಕ ಅವನ ಆಚಾರ ವಿಚಾರಗಳಿಗೆ, ಅನೇಕ ಅವನ ಸವಲತ್ತುಗಳಿಗೆ, ಅನೇಕ ಅವನ ಶಿಕ್ಷಣಕ್ಕೆ ಧಾರೆ ಎರೆದು ನಿಂತಂತ ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿ, ಯೋಧ, ಅವನ ದೇಹವನ್ನು ತುಂಡರಿಸ್ತಾನಂದ್ರೆ ಎಂಥ ಪಾಪಿ ಇರಬೇಕು ಆ ಹುಡುಗ. ನೋಡಿ, ಇಂಥ ಘಟನೆಗಳು ಮರುಕಳಿಸಬಾರದು. ನಮ್ಮ ತಂದೆ ತಾಯಿಗಳು, ಹಿರಿಯರು ಮನೆಯಲ್ಲಿ ಈ ಮೊಬೈಲ್ದಿಂದ ದೂರಿಡಿ. ಅವರಿಗೆ ಮೊಬೈಲ್ಗಿಂತಲೂ ಎಲ್ಲೋ ಹೋಗಿ ಒಂದು ಸಾಹಿತ್ಯಕವನ್ನು ಅವರಿಗೆ ಅಳವಡಿಸಿ, ಸಂಸ್ಕೃತಿ ಬಗ್ಗೆ ಬಿಂಬಿಸಿ ಅವರಿಗೆ. ನೋಡಿ, ಬೆಂಗಳೂರಿಗೆ ಹೋಗ್ತೀವಿ ನಾವು. ಬೆಂಗಳೂರಿಗೆ ಹೋದ ತಕ್ಷಣ ನಮ್ಮ ವೇಳೆ ಹಾಳು ಮಾಡೋದು ನಾವು ಎಲ್ಲಿಯಪ್ಪ? ನಾವೆಲ್ಲೋ ತಿರುಗಾಡಿ ವೇಳೆ ಹಾಳು ಮಾಡೋಲ್ಲ. ಮಾಲ್ಗೆ ಹೋಗಿ ಮಜಾ ಮಾಡೋಲ್ಲ. ಹೋಗಿ ಒಂದು ಸಪ್ನಾ ಬುಕ್ ಸ್ಟಾಲ್ದಲ್ಲಿ ಕೂತ್ಕೊಂಡ್ಬಿಡ್ತೀವಿ. ಸಪ್ನಾ ಬುಕ್ ಸ್ಟಾಲ್ ಕರ್ನಾಟಕ ರಾಜ್ಯದ ಬೃಹತ್ ದೊಡ್ಡ ಪ್ರಮಾಣದ ಪುಸ್ತಕ ಮಾಲ್. ಅಲ್ಲಿ ಹೋದ ತಕ್ಷಣ ಸಾಹಿತ್ಯಿಕ ಕೇಂದ್ರಕ್ಕೆ ಒಳಗಡೆ ಹೋಗಿಬಿಟ್ರೆ ಲಕ್ಷಾಂತರ ಜನರು, ಅನುಭವಿಕರು ಬರೆದಂಥ ಸಾಹಿತ್ಯಿಕ ಪುಸ್ತಕಗಳಿವೆ. 10 ರೂಪಾಯಿ 20 ರೂಪಾಯಿ ನಾವು ಕ್ಷುಲ್ಲಕ ಅನವಶ್ಯಕ ಖರ್ಚು ಮಾಡ್ತೀವಿ. ಒಂದು 10-20 ರೂಪಾಯಿ ಪುಸ್ತಕಗಳನ್ನು, ಜೀವನದ ಶೈಲಿ, ಆದರ್ಶ ವ್ಯಕ್ತಿತ್ವ, ನಮ್ಮ ಜೀವನ ಹೇಗೆ ನಡೆಯಬೇಕು, ನಾವು ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅನ್ನುವ ಹಿರಿಯ ಸಾಹಿತಿಗಳ ಪುಸ್ತಕಗಳನ್ನು 10 ರೂಪಾಯಿ ಕೊಟ್ಟು ತಂದು ನಾವು ಓದಿಸಿದರೆ ಮಕ್ಕಳಿಗೆ, ಇವತ್ತು ಆ ಮಕ್ಕಳು ಬೆಳೆದು ಭಾರತದಲ್ಲಿ ಒಂದು ಹೆಮ್ಮರವಾಗಿ, ಒಂದು ರಕ್ಷಣಾ ಕವಚವಾಗಿ ಬೀಳುತ್ತಾರೆ. ಇದನ್ನು ನಾವು ನಮ್ಮ ತಂದೆ ತಾಯಿಗಳು, ನಮ್ಮ ಪೂರ್ವಜರು ಹೇಳಿಕೊಟ್ಟಂಥ ಮಾರ್ಗದರ್ಶನದಂತೆ ನಾವು ನಡೆಯಬೇಕು. ಅದನ್ನೆಲ್ಲ ಬಿಟ್ಟು ನಾವು ಈ ಮೊಬೈಲ್ ಅನ್ನುವ ಪೆಟ್ಟಿಗೆಯಲ್ಲಿ ಕುಳಿತು ಟ್ರೈನ್ದಲ್ಲಿ ಹೋಗುವಾಗ ನೋಡಿದರೆ ಯಾರೊಬ್ಬರು ಮಾತಾಡೋದಿಲ್ಲ. ಎಲ್ಲಿಂದ ಬಂದಿದ್ದೀರಾ, ಹೇಗೆ ಬಂದಿದ್ದೀರಾ, ನೀವೆಲ್ಲವರು, ನಿಮ್ಮ ಮಕ್ಕಳು ಏನು ಮಾಡ್ತಾರೆ, ಯಾರು ಮಾತಾಡೋದಿಲ್ಲ. ಎಲ್ಲರೂ ತಮ್ಮ ಮೊಬೈಲ್ಗಳಲ್ಲಿ ತಲ್ಲೀನಾಗಿಬಿಟ್ಟಿರ್ತಾರೆ. ಕಿವಿಗೆ ಹೆಡ್ಫೋನ್ ಹಾಕೊಂಡ್ಬಿಟ್ರೆ ಅಲ್ಲಿ ಯಾರು ಒದರಾಡಿದರು, ಚೀರಾಡಿದರು ಯಾರಿಗೂ ಏನೂ ಗೊತ್ತಾಗೋಲ್ಲ. ಇದನ್ನು ನಾನು ಮೊಬೈಲ್ದಿಂದ ದೂರಿರಿ, ಮೊಬೈಲ್ದಿಂದ ನೀವು ಉಪಯೋಗ ಮಾಡಿಬಿಡಿ ಅಂತ ನಾನು ಹೇಳೋದಿಲ್ಲ. ಮೊಬೈಲ್ದಲ್ಲಿ ಭಾಳ ಒಳ್ಳೆಯ ಆಧುನಿಕ ಶೈಲಿಯ ತಂತ್ರಜ್ಞಾನ ಅಳವಡಿಕೆ ಇದೆ, ಅದನ್ನು ತೆಗೆದುಕೊಳ್ಳಿ. ಅದನ್ನು ದಿಢೀರ್ ಶ್ರೀಮಂತರಾಗುವ ಕನಸು ಕಾಣಬೇಡಿ. ಮೊಬೈಲ್ದಿಂದ ನಾನು ಶ್ರೀಮಂತ ಆಗ್ತೇನೆ, ಮೊಬೈಲ್ದಿಂದ ನಾನು ಕೋಟ್ಯಾಧೀಶ ಆಗ್ತೇನೆ, ಅದರಿಂದ ಗೇಮ್ ಆಡಿ ನಾನು ಲಕ್ಷಾಧೀಶ ಆಗ್ತೇನೆ, ಈ ದಿಢೀರ್ ಕನಸು ಮಾಡಬೇಡಿ. ಹಳೆಯ ಪರಂಪರೆಯನ್ನು ಅಳವಡಿಸಿಕೊಳ್ಳಿ. ಅದೇ ರೀತಿ ಆ ಹಳೆಯ ಪರಂಪರೆಯನ್ನು ಅಳವಡಿಸಿಕೊಂಡ್ರೆ ಜೀವನದ ಮಾರ್ಗ ಒಂದು ಜ್ಯೋತಿಯಾಗಿ ಬೀಳುತ್ತೆ. ಹೆಣ್ಣು ಮಕ್ಕಳಿಗೆ ಒಂದು ಕಿವಿಮಾತು ಹೇಳ್ತೀನಿ ನಾನು. ಹೆಣ್ಣು ಮಕ್ಕಳೇ, ಮೂರ್ಖ ಹೆಣ್ಣು ಮಕ್ಕಳಾಗಬೇಡಿ. ಗಂಡನನ್ನು ಗುಲಾಮನನ್ನಾಗಿ ಮಾಡಬೇಡಿ. ಗಂಡನನ್ನು ಗುಲಾಮನನ್ನಾಗಿ ಮಾಡಿ ಆ ಗುಲಾಮನ ಹೆಂಡತಿಯಾಗಿ ಬಾಳಬೇಡಿ. ಗಂಡನನ್ನು ಅರಸನನ್ನಾಗಿ ನೋಡಿ, ಗಂಡನನ್ನು ರಾಜ ಮಹಾರಾಜನಂತೆ ನೋಡಿ, ಆ ರಾಜ ಮಹಾರಾಜನ ಹೆಂಡತಿಯಾಗಿ ಬಾಳಿ. ಎಷ್ಟೊಂದು ನಿಮಗೆ ಅತ್ಯುತ್ತಮ ಒಂದು ಸಲಹೆ ಇದೆ. ಹಿರಿಯರು ಹೇಳಿದ್ದು ಈ ಮಾರ್ಗದರ್ಶನದಂತೆ ನಡೆಯಿರಿ. ಅದೇ ಇವತ್ತು 3ನೇ ವಿಷಯ ನಾನು ಹೇಳ್ತಾ ಇದ್ದೀನಿ. ಘಟಪ್ರಭಾದಲ್ಲಿ ಒಂದು ಖತರ್ನಾಕ್ ವಿಷಯ ಹೇಳ್ತಾ ಇದ್ದೀನಿ. ಇವತ್ತು ಭಯಾನಕ ವಿಷಯ ಹೇಳ್ತೀನಿ. ಎಲ್ಲರೂ ಭಯಾನಕ ಅಂದ ತಕ್ಷಣ ಭಯಾನಕ ಪತ್ರಿಕೆ ಸಂಪಾದಕಪ್ಪ. ನಾನು 20 ವರ್ಷದಿಂದ ಭಯಾನಕ ಪತ್ರಿಕೆಯೇ ನಡೆಸ್ತಾ ಬಂದೀನಿ. ಪ್ರಿಂಟ್ ಮೀಡಿಯಾ ಕೆಲವು ಅನಾನುಕೂಲತೆಗಳಿಂದ ಅದನ್ನು ಯಾವಾಗಾದರೂ ತೆಗಿತಾ ಇದ್ದೀನಿ. ಇನ್ನೂ ನಂದು ಪತ್ರಿಕೆ ಪ್ರಾರಂಭ ಇದೆ. ಭಯಾನಕ ಸುದ್ದಿ ಏನು ಹೇಳ್ತಾ ಇದ್ದೀನಿ ಅಂದ್ರಪ್ಪ ನಿಮಗೆ, ಘಟಪ್ರಭಾದಲ್ಲಿ ಒಂದು ಲೇಡಿ ಕಿಲ್ಲರ್ ಬಂದಿದ್ದಾಳೆ. ಎಚ್ಚರಿಕೆ. ಯಾಕಂದರೆ ಅವಳ ಹೆಸರು ಹೇಳೋದು ಬೇಡ. ಯಾಕಂದರೆ ಈ ನಮ್ಮ ನಂಬರ್ 1 ಚಾನಲ್ದಿಂದ ಆಕೆ ಕೇಳಾದರೂ ಸುಧಾರಣೆ ಆಗಿ ಊರು ಬಿಟ್ಟು ಹೋದರೆ ಒಳ್ಳೆಯದು. ಆ ಲೇಡಿ ಕಿಲ್ಲರ್ ಏನು ಮಾಡ್ತಾ ಇದ್ದಾಳೆ, ತನ್ನ ಸುಂದರ ಮೋಹಮಾಟದಿಂದ ಅನೇಕ ಶ್ರೀಮಂತ ಯುವಕರನ್ನ ಬಲಿ ಹಾಕಿಕೊಂಡು ಅವರನ್ನು ತನ್ನ ಕಾಮದ ದೃಷ್ಟಿ ಬೀರಿ ಒಂದು ರೂಮಲ್ಲಿ ಕೂಡಿ ಹಾಕಿ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ 4 ಲಕ್ಷ 3 ಲಕ್ಷ ಹೀಗೆ 4 ಜನರನ್ನು ಕೂಡಿಸಿ ಒಂದು ಪಂಚಾಯಿತಿ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಇದರಲ್ಲಿ ಎಷ್ಟೋ ನಮ್ಮ ಒಳ್ಳೊಳ್ಳೆ ಜನ ಸಿಲುಕಿ ಒದ್ದಾಡ್ತಾ ಇದ್ದಾರೆ, ಒದ್ದಾಡಿ ಹೋಗಿದ್ದಾರೆ. ಮಾನ ಮರ್ಯಾದೆಗೆ ಹೆದರಿ ಆ ಲೇಡಿ ಕಿಲ್ಲರ್ ಬಗ್ಗೆ ಎಚ್ಚರಿಕೆ ಇರಲಿ. ಅದರಲ್ಲಿ ಕೆಲವರು ಗಣ್ಯಮಾನ್ಯರು ಸಹಿತ ಆ ಲೇಡಿ ಕಿಲ್ಲರ್ನ ಪಂಚಾಯತದಲ್ಲಿ ತೀರ್ಮಾನ ಮಾಡಿದಂಥದ್ದು ಘಟನೆಗಳು ನಡೀತಾ ಇದ್ದಾವೆ. ಇವೆಲ್ಲ ಆಗಬಾರ್ದು. ಆ ಲೇಡಿ ಕಿಲ್ಲರ್ಗೆ ನಾನು ಒಂದು ವಿನಂತಿ ಮುಖಾಂತರ ಹೇಳ್ತೀನಿ, ಇಂಥ ಪರಿವರ್ತನೆ ಬಿಡಮ್ಮ. ಈ ಹೊಲಸು ಇದು ವೃತ್ತಿಯಿಂದ ನೀನು ಯಾವ ಸಾಧನೆ ಮಾಡೋದಿಲ್ಲ. ಈ ಸಾಧನೆಯಿಂದ ನೀನು ಎಷ್ಟೋ ಯುವಕರನ್ನ ಜೀವನ ಸಂಸಾರಗಳನ್ನು ಹಾಳು ಮಾಡ್ತಾ ಇದೆಯಾ, ಮತ್ತು ನಿನ್ನ ಹಾಳಾಗೋದಂತೂ ಖಚಿತ.
ಅದಕ್ಕೋಸ್ಕರ ಈ ಲೇಡಿ ಕಿಲ್ಲರ್ ಬಗ್ಗೆ ಘಟಪ್ರಭಾದ ನಮ್ಮ ಯುವ ಪೀಳಿಗೆರು, ವ್ಯಾಪಾರಿಗಳು, ಉದ್ಯೋಗಪತಿಗಳು, ತಂತ್ರಜ್ಞಾನವುಳ್ಳವರು, ಶಿಕ್ಷಿತರು, ನೀವು ಎಲ್ಲರೂ ಆ ಲೇಡಿ ಕಿಲ್ಲರ್ ಬಗ್ಗೆ ಎಚ್ಚರ ಇರಿ. ಆ ಲೇಡಿ ಕಿಲ್ಲರು ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ನಂಬರ್ 1 ಚಾನಲ್ ಮುಖಾಂತರ ಆಕೆ ಸುಧಾರಣೆಯಾಗಿ ತನ್ನಷ್ಟಕ್ಕೆ ತಾನೇ ಇದ್ದರೆ ಎಲ್ಲರೂ ಅವಳನ್ನು ಗೌರವಿಸಿ, ಏನೋ ಒಂದು ಕ್ಷಣಿಕ ತಪ್ಪಿನಿಂದ, ತನ್ನ ಅನಾನುಕೂಲತೆಯ ಬಡತನ ಪರಿಸ್ಥಿತಿಯಿಂದ ಯಾವುದೇ ಒಂದು ಅಪರಾಧ ಚಟುವಟಿಕೆಯಲ್ಲಿ ತೊಡಗಿರಬಹುದು. ಅವಳು ಸುಧಾರಣೆ ಆದರೆ ಅವಳನ್ನು ಕ್ಷಮಿಸೋಣ, ಅವಳನ್ನು ಒಂದು ಒಳ್ಳೆಯ ವಾಹಿನಿಗೆ ತರೋಣ. ಇದೇ ನಮ್ಮ ವಿನಂತಿ. ಈ ಮೂರು ಇವತ್ತು ಮಹತ್ವವಾದ ಸುದ್ದಿಗಳು. ಘಟಪ್ರಭಾ ಸುಧಾರಣೆಗಾಗಿ ಅನೇಕ ಮಹಾನುಭಾವರುಗಳು ಮಾಡಿದಂಥ ಧೀಮಂತ ಕಾರ್ಯಗಳು. ಎರಡನೇ ವಿಷಯ, ನಮ್ಮ ಘಟಪ್ರಭಾ ಮೃತ್ಯುಂಜಯ ಸರ್ಕಲ್ದಲ್ಲಿ ಶಿವಾನುಭವ ಮಂಟಪ, ಕೆಂಪಯ್ಯ ಸ್ವಾಮಿಗಳು, ಇಂದಿರಾ ಗಾಂಧಿಯವರು ಬಂದಿದ್ದು, ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಬಂದಿದ್ದು, ಇಂಥವೆಲ್ಲ ಘಟನೆಗಳನ್ನ ಇವತ್ತು ಮಹತ್ವವಾದ ಸುದ್ದಿ. ಈ ಎರಡನೇ ಸುದ್ದಿ ನೋಡಿ, ಮಹತ್ವವಾದ ಸುದ್ದಿ ಅಂದರೆ ಕಾಪ್ತಿಯಲ್ಲಿ ನಡೆದ ಘಟನೆ, ತಂದೆಯನ್ನು ತುಂಡರಿಸಿಕೊಂಡಂಥ ಮಗ ಎಂಥ ಪಾಪಿ ಇರ್ಬೋದು. ಈ ಮೂರನೇ ಸುದ್ದಿ ಲೇಡಿ ಕಿಲ್ಲರ್ ಬಗ್ಗೆ ಎಚ್ಚರಿಕೆ ಇರಿ. ಇಂಥ ಸುದ್ದಿಗಳೊಂದಿಗೆ ನಾನು ಇನ್ನೂ ಬರ್ತೀನಿ. ಇನ್ನೂ ಅನೇಕ ಸುದ್ದಿ ವಿಚಾರಗಳನ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ. ಇವತ್ತಿನ ವಿಶೇಷ ಸುದ್ದಿ ಮತ್ತೊಂದು ಪ್ರಕಟ ಮಾಡ್ತಾ ಇದ್ದೀನಿ ಅಂದರೆ, ನಾನು ಕಳೆದ 4 ದಿನಗಳ ಹಿಂದೆ ಒಂದು ವಿಷಯ ಹೇಳಿದ್ದೆ. ನಮ್ಮ ಈ ಪತ್ರಿಕಾ ಇದು TV ನಂಬರ್ 1 ಚಾನಲ್ಗೆ ಅನೇಕರು ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ. ಇನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಸುದ್ದಿಗಳೊಂದಿಗೆ ಬರುತ್ತೇನೆ, ಅನೇಕ ವಿಚಾರಗಳೊಂದಿಗೆ ಬರುತ್ತೇನೆ. ನಿಮ್ಮ ವಿಚಾರ, ದುಃಖ, ದುಮ್ಮಾನಗಳನ್ನು ನಾನು ನಿಮ್ಮ ಜೊತೆ ಕೂತ್ಕೊಂಡು ಹಂಚ್ಕೋತೇನೆ. ವಿಶೇಷ ಅತಿಥಿ ಕಾರ್ಯಕ್ರಮ ಪ್ರಾರಂಭವಾಗುವುದು ಇನ್ನು ಕೆಲವೇ ದಿನಗಳಲ್ಲಿ. ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದೀವಿ. ಆಮೇಲೆ ನಮಗೆ ಯುವಕ ಯುವತಿಯರ ತರಬೇತಿಯನ್ನು ಪ್ರಾರಂಭ ಮಾಡುವಗೋಸ್ಕರ ಎಲ್ಲ ತಯಾರಿ ಮಾಡಿದ್ದೀವಿ. ಯುವಕ ಯುವತಿಯರು ತಮ್ಮ ಹೆಸರುಗಳನ್ನು ನೋಂದಾಯಿಸಬಹುದು. ಇಲ್ಲಿ ಯುವತಿಯರಿಗೆ ನಾವು ಆ್ಯಂಕರ್ ಹೇಗಾಗಬೇಕಪ್ಪ, ಸುದ್ದಿ ಹೇಳುವುದು ಹೇಗೆ, ಒಂದು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡ್ಬೇಕಾದ್ರೆ ಮೈಕ್ ಹಿಡ್ಕೊಂಡ್ರೆ ಹೆದರ್ಕೊಂಡ್ಬಿಡ್ತಾರೆ. ಆ ಹೆದರ್ಲಾರ್ದಂಥ ಸ್ಥಿತಿ ಬರಬೇಕಾದ್ರೆ ಏನು ಮಾಡಬೇಕು, ಯಾವ ಧೈರ್ಯನ ಇಲ್ಲಿ ಆ ಮೈಕ್ ಮುಂದೆ ಬರಬೇಕು ಅನ್ನೋದು ಕೆಲವು ವಿಷಯಗಳನ್ನು ನಾವು ಹೇಳಿಕೊಡ್ತೀವಿ, ತರಬೇತಿ ಕೊಡ್ತೀವಿ. ಅದು ಉಚಿತ, ಸಂಪೂರ್ಣ ಉಚಿತ, ಯಾವುದೇ ನಮ್ಮಲ್ಲಿ ಶುಲ್ಕ ಇಲ್ಲ. ಇದೊಂದು ಪ್ರಮುಖ ವಾಹಿನಿಯಾಗಿ ಬೆಳೆಯಲಿ, ಎಲ್ಲರೂ ಇದಕ್ಕೆ ಕೈ ಜೋಡಿಸಲಿ. ಒಂದು ಒಳ್ಳೆಯ ಅಭ್ಯುದಯ ಕ್ರಾಂತಿ ಘಟಪ್ರಭಾದಲ್ಲಿ ಆಗಲಿ. ನಂಬರ್ 1 ಚಾನಲ್ಗೆ ನೀವು ಕೊಟ್ಟಂಥ ಪ್ರೀತಿ, ವಿಶ್ವಾಸ, ನಾನು ಅದಕ್ಕೆ ಋಣಿಯಾಗಿದ್ದೇನೆ. ಅದೇ ನನಗೆ ಶಕ್ತಿ. ನೀವು ಕೊಟ್ಟಂಥ ಪ್ರೀತಿ ನಾನು ಯಾವಾಗೂ ಮರೆಯಲಾದೇನೋ. ಈ ನನ್ನ ಚಿಕ್ಕ ವಯಸ್ಸು, ಇನ್ನೂ ನಾನು ಏನೋ ಸಾಧನೆ ಮಾಡಬೇಕು ಅನ್ನೋದು ಮುನ್ನುಗ್ತಾ ಇದ್ದೀನಿ. ಇದಕ್ಕೆ ನನ್ನ ಚಿರಂಜೀವಿ ನನ್ನ ಜೊತೆ ಈ ಸಹಪಾಠಿಯಾಗಿ ಈ ನಂಬರ್ 1 ಚಾನಲ್ ಬೆಳೆಸಲಿಕ್ಕೆ ಕಾರ್ಯಭೂತನಾಗಿದ್ದಾನೆ. ಪ್ರತಿಯೊಂದು ತಾಂತ್ರಿಕ ಯುಗದಲ್ಲಿ ಅವನು ಪರಿಣಿತನಾಗಿದ್ದಾನೆ. ಈ ವಿಷಯದಲ್ಲಿ ನಾನು ಮತ್ತೊಮ್ಮೆ ನಿಮಗೆ ಹೇಳ ಬಯಸೋದು ಅಂದರೆ, ನಮ್ಮ ನಂಬರ್ 1 ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಸುಧಾರಣೆ ಯುಗದತ್ತ ನಾವು ಎಲ್ಲರೂ ಕೂಡಿ ಬೆಳೆಯೋಣ, ಎಲ್ಲರಿಗೂ ಕೂಡಿ ಬಾಳೋಣ. ಇನ್ನೂ ಪ್ರಮುಖ ವಿಷಯಗಳೊಂದಿಗೆ ನಾನು ಮತ್ತೆ ನಾಳೆ ಬರ್ತೀನಿ. ನಮಸ್ಕಾರ. ಅನ್ಯ ವೀಕ್ಷಕರೇ, ಕೆಲವು ವಿಶೇಷ ಸುದ್ದಿಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ ನಂಬರ್ 1 ಚಾನಲ್ ಮುಖಾಂತರ. ಅದರಂತೆ ನಮ್ಮ ಗೋಕಾಕ್ ತಾಲೂಕಿನ ಅಮೂಲ್ಯ ರತ್ನಗಳ ಬಗ್ಗೆನೂ ನಾವು ಪ್ರಸಾರ ಮಾಡಲೇಬೇಕು. ಆ ರತ್ನಗಳು ಮರೆಯಲಾರದ ಕೊಹಿನೂರು ರತ್ನಗಳು. ಅವು ಯಾವಪ್ಪ ಅಂದರೆ, ಘಟಪ್ರಭಾದಲ್ಲಿ ನೋಡಿ, ಈಗ ಘಟಪ್ರಭಾ ಸುಧಾರಣೆಯಲ್ಲಿ ಎಷ್ಟೋ ಜನರು ಕೈ ಜೋಡಿಸಿದ್ದಾರೆ. ಅದರಲ್ಲಿ ಪ್ರಮುಖರು ಇದ್ದಾರೆ. ಆ ಪ್ರಮುಖರು ಯಾರಪ್ಪ ಅಂದರೆ, ಈಗ ನೋಡಿ, ಘಟಪ್ರಭಾ ಕಂದಾಯ ಇಲಾಖೆಯಲ್ಲಿ ತಮ್ಮ ಜೀವನವನ್ನು ಅವಿರತವಾಗಿ ಶ್ರಮಿಸಿದಂಥ ಆ ರೇವಪ್ಪ ಭಜಂತ್ರಿಯವರು ಆ ಘಟಪ್ರಭಾದ ಆಗು ಹೋಗುಗಳ ಬಗ್ಗೆ, ಘಟಪ್ರಭಾ ಸ್ವಚ್ಛತೆ ಬಗ್ಗೆ ಬೆಳಿಗ್ಗೆ ವಾಯು ವಿಹಾರದ ಮೂಲಕ ಎಚ್ಚರಿಸ್ತಾ ಇದ್ದರು. ಯಾವುದೋ ಯುವಕರು ಅನೀತಿ ದಾರಿಯಲ್ಲಿ ಕಂಡಾಗ ಅವರು ರೊಚ್ಚಿಗೇಳ್ತಿದ್ರು. ಬಹಳ ಸಿಟ್ಟಿನಿಂದ ಹೋಗಿ ಅವರು ಹೇಳ್ತಿದ್ರು, ಇಂಥ ಚಟಗಳನ್ನ ಮಾಡಬೇಡಿ, ಇಂಥ ಪ್ರವೃತ್ತಿಯಿಂದ ಬರಬೇಡಿ ಅಂತ. ಅವರ ತಂದೆ ತಾಯಿಗಳಿಗೆ ಹೋಗಿ ಮನೆಯವರಿಗೆ ಸುದ್ದಿ ಮುಟ್ಟಿಸ್ತಿದ್ರು. ಅವ್ರ ಮುಂದೆ ನಾವೆಲ್ಲರೂ ಅವಾಗ ಚಿಕ್ಕವರು, ಅವ್ರ ಮುಂದೆ ಹೋಗ್ಲಿಕ್ಕೆ ನಾವು ಹೆದರ್ತಿದ್ವಿ. ಅದೇ ಅವರ ಚಿರಂಜೀವಿ ನೋಡಿ, ಇವಾಗ ಅವರ ಮನೆತನದಿಂದ, ಅವರ ಹಾಕಿಕೊಟ್ಟ ಸಂಸ್ಕೃತಿಯ ಪರಿಪಾಠದಿಂದ ಮಾರುತಿ ಭಜಂತ್ರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಸರಾಂತ ನ್ಯಾಯವಾದಿಗಳಾಗಿದ್ದಾರೆ. ಅವರು ತಮ್ಮ ಮಕ್ಕಳಿಗೂ ನ್ಯಾಯವಾದಿಗಳನ್ನು ಮಾಡ್ತಾ ಇದ್ದಾರೆ. ಪರಂಪರೆ ನೋಡಿ, ಸಂಸ್ಕೃತಿ ನೋಡಿ. ಒಬ್ಬ ಮನೆಯಲ್ಲಿ ಹಿರಿಯ ಶಿಕ್ಷಕನಿದ್ದರೆ, ಉನ್ನತ ಹುದ್ದೆ ಹೊಂದಿದ್ದರೆ, ಸಣ್ಣ ಹುದ್ದೆ ಹೊಂದಿದ್ದರೂ ಸಹಿತ ಆ ಪರಂಪರೆಯ ಮುಖಾಂತರ ತಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅತ್ಯುನ್ನತ ಶೈಕ್ಷಣಿಕ ರಂಗದಲ್ಲಿ ಕಾಲಿಡುತ್ತಾ ಹೋಗ್ತಾ ಇದ್ದಾರೆ. ಇದು ಒಂದು ಪರಂಪರೆ ನೋಡಿ. ನಮ್ಮ ಘಟಪ್ರಭಾದಲ್ಲಿ ಇನ್ನೂ ವಿಶೇಷ ಸುದ್ದಿ ಅಂದರೆ, ಅನೇಕ ಮಹಾನುಭಾವರು ತಮ್ಮ ಮಕ್ಕಳನ್ನು, ದಾಸಪ್ಪ ಗೌಡ ದೇಶಪಾಂಡೆ ಅಂತ ಒಬ್ಬರು ಹಿರಿಯರಿದ್ದರು ಘಟಪ್ರಭಾದಲ್ಲಿ, ಅವರು ತಮ್ಮ ಮಕ್ಕಳನ್ನು ಪದವಿಗಳನ್ನು ಮಾಡಿಸಿ, ನ್ಯಾಯವಾದಿಗಳನ್ನಾಗಿ ಮಾಡಿಸಿ, ಜಿಲ್ಲಾ ನ್ಯಾಯಾಧೀಶರ ಹುದ್ದೆ ಅಂತ ಪ್ರಮುಖ ಹುದ್ದೆಯನ್ನು ಸಹಿತ ಅವರು ಹೊಂದಿ ನಿವೃತ್ತರಾದರು. ಅದೇ ರೀತಿ ಸೋಮಶೇಖರ್ ಹುದ್ದಾರು ಈಗ ಜಿಲ್ಲಾ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾ ಇದ್ದಾರೆ.
ಅವರು ಹೈಕೋರ್ಟ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ವರೆಗೆ ಹೋಗ್ಬೋದು. ಇನ್ನು ಸಣ್ಣ ವಯಸ್ಸು, ನಮ್ಮ ಜೊತೆ ಅವ್ರದ್ದು ಒಡನಾಡಿ ಆಪ್ತ ಮಿತ್ರರು, ಸ್ನೇಹಿತರು ನಮ್ಮ ಜೊತೆ ಅವರು, ಭಜಂತ್ರಿ ಅವರು, ಸೋಮಶೇಖರ್ ಹುದ್ದಾರ್ ಅವರು, ಇವರೆಲ್ಲರೂ ಒಟ್ಟಿಗೆ ಓಡಾಡಿದಂಥ ಬಾಲ್ಯ ಗೆಳೆಯರು ನಮಗೆ. ಅದೇ ರೀತಿ ನೋಡಿ, ನಮ್ಮ ಬಾಲ್ಯ ಗೆಳೆಯರ ಜೊತೆ ಅಶೋಕ್ ಭಟ್ ಅಂತ ಇದ್ದರು. ಯಾರಿಗೂ ಗೊತ್ತಿರಲಿಲ್ಲ ಘಟಪ್ರಭಾದಲ್ಲಿ ಹೆಸರು. ಅಶೋಕ್ ಭಟ್ ಅಂದರೆ ಯಾರಪ್ಪ ಅಂತ. ಅವರ ತಂದೆ ತಹಶೀಲ್ದಾರ್ ಇದ್ದರು, ನಿವೃತ್ತ ತಹಶೀಲ್ದಾರರು, ಹೆಸರಾಂತ ಭಟ್ರಮಕ್ಕಿ ಅಂತಿದ್ರು ಅವರಿಗೆ. ಅವರು ಭಟ್ರು. ಅವರ ಮೊಮ್ಮಗ ವಿಧಾನಸೌಧದಲ್ಲಿ ಪ್ರಮುಖ ಹುದ್ದೆ ಅಲಂಕರಿಸಿದವರು IAS ಇದಲ್ಲಿದ್ದಾರೆ. ಯಾರಿಗೂ ಗೊತ್ತಾಯಿತು. ನಿವೃತ್ತಿ ಅಂಚಿನಲ್ಲಿದ್ದರು. ಕಳೆದ 6 ತಿಂಗಳಿಂದ ನಾನು ಭೇಟಿಯಾಗಿದ್ದೆ ಅವರಿಗೆ ವಿಧಾನಸೌಧದಲ್ಲಿ. ಕಾಫಿ ಫೋಸಾ ಈ ಕ್ರೈಮ್ದಲ್ಲಿದ್ದರು ಅವರು. ಈಗ IAS ಬಡ್ತಿ ಹೊಂದಿದ್ದು ಅವ್ರು ನಿವೃತ್ತರಾಗಿದ್ದಾರೋ ಗೊತ್ತಿಲ್ಲ. ಆದರೆ ಇಂಥ ಮಹಾನುಭಾವರು ಘಟಪ್ರಭಾದಲ್ಲಿ ಒಂದು ಅತ್ಯುನ್ನತ ಹುದ್ದೆ ಪಡೆದವರು. ಈಗ ನೋಡಿ, ನಟರಾಜ ರಾಜಾಪುರಿ ಅಂತ ನಮ್ಮ ಬಾಲ್ಯ ಸ್ನೇಹಿತ. ಅವನು ಕೇಂದ್ರ ಸರ್ಕಾರದ ಗುಪ್ತದಳ ಇಲಾಖೆಯಲ್ಲಿ ಒಂದು ಉನ್ನತ ಅಧಿಕಾರದಲ್ಲಿದ್ದಾನೆ. ಇಂಥ ಮಹಾನುಭಾವರು ನಮ್ಮಲ್ಲಿ ನಮ್ಮ ಜೊತೆ ಆಟ ಆಡಿ ಉನ್ನತ ಸ್ಥಾನಕ್ಕೆ ಬೆಳೆದವರು ನಮಗೆ ಎಷ್ಟು ದೊಡ್ಡ ಹೆಮ್ಮೆ ಅಲ್ವಾ. ಘಟಪ್ರಭಾದಲ್ಲಿ PhD ಆದವರಿದ್ದಾರೆ, MPhil ಆದವರಿದ್ದಾರೆ, ಪದವೀಧರಿದ್ದಾರೆ, LLB ಆದವರಿದ್ದಾರೆ, ಉನ್ನತ ಪದವಿಗಳನ್ನ ತೆಗೆದುಕೊಂಡಿದ್ದಾರೆ. ಈಗ ನೋಡಿ, ನಮ್ಮ ಗೋಕಾಕ ತಾಲೂಕಿನ ಮಮದಾಪುರ ಗ್ರಾಮದಲ್ಲಿ IPS ಆದವರು DIG ಪಾವಟೆ ಅವರು, SS ಪಾವಟೆ ಅವರು ಅಧಿಕಾರದಲ್ಲಿದ್ದಾಗ ಘಟಪ್ರಭಾ ಪೊಲೀಸ್ ಸ್ಟೇಷನ್ಗೆ ಬಂದಾಗ ನಾನು ಅವರಿಗೆ ಪದೇ ಪದೇ ಭೇಟಿ ಆಗ್ತಾ ಇದ್ದೆ. ಅವರು ಎಂದೂ ತಮ್ಮ ಪೊಲೀಸ್ ಪೌರುಷ, ಪೊಲೀಸ್ ಶೌರ್ಯ, ಪೊಲೀಸರ ಕ್ರೂರತನ ಅನ್ನೋ ಭಾವನೆ ಎಂದೂ ತೋರಿಸ್ಕೊಡ್ಲಿಲ್ಲ. ಅವರ ಬಾಯಿಂದ ಎಂದೂ ಒಂದು ಕೆಟ್ಟ ಶಬ್ದಗಳು ಬರ್ತಿರಲಿಲ್ಲ. ಪೊಲೀಸ್ ಠಾಣೆಗಳು ದೇವಾಲಯ, ಪೊಲೀಸ್ ಠಾಣೆಯಲ್ಲಿ ಇರುವವರು ಪೊಲೀಸರು, ಪೂಜಾರಿಗಳು, ಅಲ್ಲಿ ಬರುವವರು ದೂರದ ಕುದುಮಾನ ತೆಗೆದುಕೊಂಡು ಬರುವವರು ಭಕ್ತರು ಅಂತ ಹೇಳ್ತಿದ್ರು. ನಾನು ಈ ಹಿಂದೆ ಕೆಲವು ದಿನಗಳ ಹಿಂದೆ ಸುದ್ದಿಯಲ್ಲಿ ಪ್ರಸಾರ ಮಾಡಿದ್ದೀನಿ. ಅವ್ರ ಜೊತೆ ST ರಮೇಶ್ ಅವರು, ನೀಲಮ್ ಅಚ್ಯುತರಾವ್ ಇಂಥವರೆಲ್ಲರೂ ಇದ್ದರು. ಎಂತೆಂಥ ಮಹಾನ್ ಭಾವರು IGP DGP ಎಲ್ಲ ಆಗಿ ಹೋಗಿದ್ದಾರೆ. ಗೋಕಾಕ್ ತಾಲೂಕಿಗೆ ರ್ಯಾಂಗ್ಲರ್ ಪಾವಟೆ ಅವರು ಕುಲಪತಿಗಳಾದರು. ಬಸವರಾಜ್ ಕಟ್ಟಿಮನಿ ಅಂತ ಕರ್ನಾಟಕ ರಾಜ್ಯದ ಹೆಸರಾಂತ ಸಾಹಿತಿಗಳಾದರು. ಇದೇ ಸುಲ್ದಾಳ್ ಮಲಾರ್ಮಡಿ ಗ್ರಾಮದವರು. ಹೆಸರಾಂತ 100 ಕಾದಂಬರಿಗಳನ್ನು ಬರೆದಂಥ ಕರ್ನಾಟಕದ ರತ್ನಗಳು ಸರ್ ಅವರು. ಅವರ ಪ್ರೇರಣೆ ನಮಗೆ ಬೇಕು ಇವತ್ತು. ಅಂಥ ರತ್ನಗಳು ನಮ್ಮಲ್ಲಿ ಇವತ್ತು ಇಲ್ಲ. ಇಂಥ ಮಹಾನುಭಾವರ ಪಟ್ಟಿಯಲ್ಲಿ ಅನೇಕ ಜನರು ಅವಿರತವಾಗಿ ಶ್ರಮಿಸಿದರು. ಘಟಪ್ರಭಾ ನಮ್ಮ ಗೋಕಾಕ ತಾಲೂಕಿಗೆ ವಿಧಾನಸಭಾ ಅಧ್ಯಕ್ಷ ಸ್ಥಾನ ಸಿಕ್ತು. PS ಕೌಜಲ್ಯವರು ವಿಧಾನಸಭಾ ಅಧ್ಯಕ್ಷರಿದ್ದರು. ಉಪಸಭಾಪತಿಗಳಾಗಿ ಪಂಚಗಾಮಿ ಅವರು ಆದರು. ಉನ್ನತ ಕ್ಯಾಬಿನೆಟ್ ದರ್ಜೆಗಳ ಹುದ್ದೆಗಳು ಬಂದವು. ನಮ್ಮ ಜಾರಕಿಹೊಳಿ ಕುಟುಂಬದಿಂದ 3 ಜನ ಉಸ್ತುವಾರಿ ಮಂತ್ರಿಗಳಾದರು. ಉನ್ನತ ಕ್ಯಾಬಿನೆಟ್ ದರ್ಜೆ ಉನ್ನತ ಸ್ಥಾನಕ್ಕೆ ಏರಿದರು. ಇನ್ನು ನಮಗೆ ಬಾಕಿ ಯಾವುದಿದೆಯಪ್ಪ ಘಟಪ್ರಭಾ ಕೇಳಿ ನೋಡೋಣ. ಒಂದು, ಮುಖ್ಯಮಂತ್ರಿ ಸ್ಥಾನ ಗೋಕಾಕ್ ತಾಲೂಕಿಗೆ ಕೊರತೆ ಇದ್ದದ್ದು. ರಾಜ್ಯಪಾಲ ಹುದ್ದೆ, ರಾಷ್ಟ್ರಪತಿ ಹುದ್ದೆ, ಪ್ರಧಾನಮಂತ್ರಿ ಹುದ್ದೆ ಯಾಕೆ ಆಗಬಾರ್ದಪ್ಪ ಗೋಕಾಕ್ ತಾಲೂಕು? ಇವತ್ತು ವಿಶ್ವವನ್ನೇ ಗೋಕಾಕ್ ತಾಲೂಕು ನೋಡ್ತಾ ಇದೆ. ರಾಜಕೀಯ ರಂಗದಲ್ಲಿ, ಆಧುನಿಕ ರಂಗದಲ್ಲಿ, ಕೈಗಾರಿಕೋದ್ಯಮದಲ್ಲಿ, ಬೆಳವಣಿಗೆ ರೀತಿಯಲ್ಲಿ, ಸಮಾಜ ಸೇವೆಯಲ್ಲಿ ಎಷ್ಟೋ ಜನ ನೋಡಿ ಸದ್ದಿಲ್ಲದೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ತಮ್ಮ ಅನೇಕ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಂಡು, ನಿಕಟ ಸಂಪರ್ಕಗಳನ್ನು ಇಟ್ಟುಕೊಂಡು ಇಂಥ ಒಂದು ಪರಂಪರೆ ಒಳಗೆ ಗೋಕಾಕ್ ತಾಲೂಕು ಅತ್ಯುನ್ನತವಾಗಿ ಬೆಳೆಯುತ್ತಾ ಇದೆ. ಈ ಬೆಳೆಯುತ್ತಿರೋ ನಗರಕ್ಕೆ ಅನೇಕ ಮೂಲಭೂತ ಸೌಲಭ್ಯಗಳು ಒದಗಿ ಬರಬೇಕು. ಅದಕ್ಕೆ ನಮ್ಮ ರಾಜಕಾರಣಿಗಳು ಇದಕ್ಕೆ ಪ್ರಯತ್ನ ಮಾಡಬೇಕು. ಆ ರಾಜಕಾರಣಿಗಳ ಪ್ರಯತ್ನ, ಅವರ ಪ್ರೇರಣೆ ಮುಂದಿನ ಪೀಳಿಗೆಗೆ ಸಾಕ್ಷಿಯಾಗುತ್ತದೆ. ನಾನು ಇನ್ನೂ ಅನೇಕ ಸುದ್ದಿಗಳೊಂದಿಗೆ ಮತ್ತೆ ಬರುತ್ತೇನೆ. ಈ ಅನೇಕ ನಮ್ಮಲ್ಲಿ ಏನು ಪ್ರತಿಭೆಗಳು ಇವೆ, ಆ ಪ್ರತಿಭೆಗಳನ್ನು ನಾವು ಬೆಳಕಿಗೆ ತರುವುದೇ ನಮ್ಮ ಕರ್ತವ್ಯ. ಎಷ್ಟೋ ನಮ್ಮ ಘಟಪ್ರಭಾದಲ್ಲಿ ಈಗ ಕಲಾವಿದರಿದ್ದಾರೆ, ಕಲಾ ಚಿತ್ರಕಾರರಿದ್ದಾರೆ, ಅವ್ರಿಗೆ ಯಾವುದೂ ಪ್ರೇರಣೆ ಇಲ್ಲ. ನಾವು ಬೆಂಗಳೂರಿಗೆ ಹೋದಾಗ ನೋಡಿ, ನಾವು ಸಪ್ನಾ ಬುಕ್ ಸ್ಟಾಲ್ಗೆ ಹೋಗ್ತಿದ್ವಿ ಅಂತ ಹೇಳಿದ್ದೆ ನಾನು. ಅದೇ ರೀತಿ ಸಾಯಂಕಾಲ ನಾವು ಏನು ಮಾಡ್ತೀವಿ, ಗುಬ್ಬಿ ವೀರಣ್ಣ ನಾಟ್ಯ ಮಂದಿರದಲ್ಲಿ ಒಂದು ನಾಟಕ ನೋಡ್ತೀವಿ. ನಮಗೆ ಸಾಹಿತ್ಯಕ, ನಾಟಕೀಯ ಈ ಕಲಾವಿದರು ಇದನ್ನು ನೋಡ್ಬೇಕನ್ಸುತ್ತೆ. ಅವರ ಪರಂಪರೆ, ಅವರ ನಿಜವಾದ ಶೈಲಿ. ಈ ಆಧುನಿಕ ಯುಗದಲ್ಲಿ ನಾವು ಫಿಲ್ಮ್ ನೋಡ್ಬೋದು, ಫಿಲ್ಮ್ ಮತ್ತೆ ಪದೇ ಪದೇ ಅದನ್ನು ಫಿಲ್ಮ್ ಮತ್ತೆ ಹಾಕಿದರೆ ನೋಡ್ಬೋದು. ಆದರೆ ಇದನ್ನು ಕಲಾವಿದರು ತಮ್ಮ ನಾಟ್ಯ ರೂಪದಲ್ಲಿ ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿ ನಮ್ಮ ಮುಂದೆ ಒಂದು ಮೈಕ್ ಹಿಡ್ಕೊಂಡು 3.5 ಗಂಟೆ ಹೇಳ್ತಾರೆ, ನಗಿಸ್ತಾರೆ ನಮ್ಮನ್ನು. ಆದರೆ ಅವರ ಕಲಾವಿದರ ಬದುಕು ದುಸ್ತರವಾಗಿದೆ. ಸರ್ಕಾರ ಆ ಕಲಾವಿದರಿಗೆ ಅನೇಕ ರೀತಿಯ ಸೌಲಭ್ಯಗಳನ್ನು ಕೊಟ್ಟರೆ ಅವರು ಬದುಕ್ತಾರೆ. ಬದುಕಲಾರದಂಥ ಕಠಿಣ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ.
ಇಂಥ ನಮ್ಮ ಗೋಕಾಕ್ ತಾಲೂಕು ಅನೇಕ ರಸಮಂಜರಿ ಕಾರ್ಯಕ್ರಮ ಮಾಡ್ತಾರೆ. ರಸಮಂಜರಿ ಗಾಯಕರಿದ್ದಾರೆ. ಮೂಡಲಿಗೆಯಲ್ಲಿ ಹೆಸರಾಂತರ ಲಕ್ಷಾಂತರ ಕ್ಯಾಸೆಟ್ಗಳನ್ನ ತಯಾರು ಮಾಡಿದಂಥ ಜಾನಪದ ಹಾಡುಗಾರರಿದ್ದಾರೆ, ಕಲಾವಿದರಿದ್ದಾರೆ. ಅವ್ರಿಗೆಲ್ಲರಿಗೂ ಪ್ರೇರಣೆ ಬೇಕು. ಈಗ ನೋಡಿ, ಕಳ್ಳೊಳ್ಳಿ ರಾಜಕಾರಣ ಇದೆ, ಅಲ್ಲಿ ಎಂತಿಂಥ ರಾಜಕಾರಣ ಎಲ್ಲ ಪಕ್ಷಗಳಿಗೆ ಅಂಟ್ಕೊಂಡು ತಮ್ಮ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಗೋಕಾಕದಲ್ಲಿ ನಮ್ಮ ಜಾರಕಿಹೊಳಿ ಮನೆತನ ಅನೇಕ ಸಮಾಜ ಸೇವೆಗಳಲ್ಲಿ ತೊಡಗಿ ಒಂದು ಭಾರತ ದೇಶದಲ್ಲಿ ಒಂದು ಗೋಕಾಕನ್ನು ಛಾಪ ಮೂಡಿಸಿದ್ದಾರೆ. ಅನೇಕರು ಈ ಯುವಕರು ಇಂದು ನಾವು ಎಲ್ಲರೂ ಕೂಡಿ ಈ ಗೋಕಾಕ ತಾಲೂಕನ್ನು ಕರದಂಟಿನ ನಾಡನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ನಾವು ಶ್ರಮ ಪಡಬೇಕು. ಯಾವುದೇ ಮಹಾನುಭಾವರುಗಳ ಹೆಸರುಗಳು ನಾನು ಕೈ ಬಿಟ್ಟಿರ್ಬೋದು, ಮರ್ತಿರ್ಬೋದು, ನಾನು ಹೇಳುವಾಗ ಏನು ನನಗೆ ಕಲ್ಪನೆಗೆ ಬಂದಿರಲ್ಬೋದು. ಆದರೂ ಸಹಿತ ನಿಮಗೊಂದು ವಿನಂತಿ ಮುಖಾಂತರ, ನಮ್ಮ ನಂಬರ್ 1 ಚಾನಲ್ ಮುಖಾಂತರ ವಿನಂತಿ ಮಾಡ್ಕೋತೀನಿ. ಯಾರು ಸಾಧನೆ ಮಾಡಿದ್ದಾರೆ, ಯಾರು ಪ್ರತಿಭೆಗಳನ್ನ ಗೋಕಾಕ್ ತಾಲೂಕಾಗಿ ಅವಿರತ ಶ್ರಮಿಸಿದ್ದಾರೆ, ಅವರ ಹೆಸರುಗಳನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ, ದೂರವಾಣಿ ಮುಖಾಂತರ ತಿಳಿಸಿ, ನಾವು ಮತ್ತೆ ಅವರ ಮಹಾನುಭಾವರುಗಳ ಹೆಸರುಗಳನ್ನು ಪ್ರಸಾರ ಮಾಡುತ್ತೇವೆ. ಏನಾದರೂ ಸ್ವಲ್ಪ ಹೆಸರು ಬಿಟ್ಟಿದ್ದಕ್ಕೆ ತಪ್ಪಿರಬಹುದು, ನಮ್ಮದು ಕ್ಷಮೆ ಕೋರುತ್ತಾ ಇವತ್ತು ನಾನು ನನ್ನ ಈ ನಂಬರ್ 1 ಚಾನಲ್ ಸುದ್ದಿ ಪ್ರಸಾರವನ್ನು ಇನ್ನೂ ಬೆಳೆಸಬೇಕನ್ನೋ ಮನೋಭಾವನೆಯಿಂದ ಮುನ್ನುಗ್ಗಿದ್ದೀನಿ. ನಿಮ್ಮ ಸಹಾಯವನ್ನು